ಬೇರೆ ಕಡೆ ಹೋದ್ವಿ ಬಟ್ ನಮಗೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ಲಿಲ್ಲ. ಅವರು ನಮ್ಮನ್ನ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ದಕ್ಕೂ ಇವ್ರು ಅಪ್ರೋಚ್ ಮಾಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆ ಒಂದ್ ಮಾತು ನಮ್ಗೆ ವಿ ಟ್ರಸ್ಟೆಡ್ ದಿಸ್ ವರ್ಧನ್ ಫರ್ಟಿಲಿಟಿ. ತುಂಬಾ ಹಾಸ್ಪಿಟಲ್ಸ್ ಅಲ್ಲಿ ಸಲನ್ ಎಲ್ಲ ಹಚ್ಕೊಂಡಿದೀನಿ, ತುಂಬಾ ನೋವಾಗ್ತಿತ್ತು. ನನ್ಗೆ ಇಲ್ಲಿ ಬಂದ ತಕ್ಷಣ ಮ್ಯಾಮ್ ಏನೋ ಇಂಜೆಕ್ಷನ್ ಮಾಡಿದ್ರು ನಂಗೆ ಪೇನ್ ಆಗಲ್ಲ. ತುಂಬಾ ಒಳ್ಳೆ ಸ್ಟಾಫ್, ತುಂಬಾ ಒಳ್ಳೆ ಡಾಕ್ಟರ್ಸ್. ಸೊ IUI ಆಗಿ ಫಸ್ಟ್ ಸೈಕಲ್ ಅಲ್ಲೇ ನಮ್ಗೆ ಪಾಸಿಟಿವ್ ಬಂತು. ವಿ ಸ್ಟ್ರಾಂಗ್ಲಿ ಬಿಲೀವ್ ಎನಿ ಕಪಲ್ ಕಮಿಂಗ್ ಹಿಯರ್ having their hopes to have baby will definitely have baby. ನಮಸ್ತೆ ವೀಕ್ಷಕರೇ, ನಮ್ಮೊಂದಿಗೆ ಒಂದು ಮುದ್ದಾದ ದಂಪತಿಗಳಿದ್ದಾರೆ. ಸೊ ಅವ್ರದ್ದು ಜರ್ನಿ ಹೇಗಿತ್ತು ವರ್ಧಾನಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮ ವಯಸ್ಸು, ನಿಮ್ಮದು ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು, ಮತ್ತೆ ನಿಮ್ಮ ವರ್ಧಾನಲ್ಲಿ ನಿಮ್ಮ ಜರ್ನಿ ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಶೋರ್ ಮ್ಯಾಮ್, ಹೇಳಿ. ಸೊ ನನ್ನ ಹೆಸರು ಅಂತ, ನನ್ನ ಹಸ್ಬೆಂಡ್ ಹೆಸರು ಗಿರೀಶ್ ಅಂತ. ನಮ್ ಮದ್ವೆ ಆಗ್ಬಿಟ್ಟು 2.5 ವರ್ಷ ಆಗಿತ್ತು. ನಾವು ಟ್ರೈ ಮಾಡ್ತಾ ಇದ್ವಿ. ಅಂಡ್ ನನ್ಗೆ ಈಗ ಆಲ್ರೆಡಿ 33 ತುಂಬಿದೆ, 34 ರನ್ನಿಂಗ್, ಅಂಡ್ ಇವ್ರಿಗೆ 36. ಸೊ ಏಜ್ ಫ್ಯಾಕ್ಟರ್ ಆಗಿರೋದ್ರಿಂದ ನಾವು ಡಿಲೇ ಮಾಡ್ದೇನೆ ತೋರ್ಸೋಣ ಫರ್ಟಿಲಿಟಿಗೆ ಅಂತ ಬಂದಿದ್ದು. ಬಟ್ ಅಗೇನ್ ಒಂದೆರಡು ಕಡೆ ಬೇರೆ ಕಡೆ ಹೋದ್ವಿ ಬಟ್ ನಮಗೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ಲಿಲ್ಲ. ಬೇರೆ ಹಾಸ್ಪಿಟಲ್ ರಿನೌಡ್ ಏನಂತ ಹೇಳ್ತಾರೆ ಅಂತ ಹಾಸ್ಪಿಟಲ್ಸ್ಗೆ ಹೋದ್ರು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೋದು ನಮಗೆ ಸಿಗ್ಲಿಲ್ಲ. ಅಂದ್ರೆ ನಾವು ರೀಚ್ ಆದ ತಕ್ಷಣ ಅವ್ರು ನಮ್ಮನ್ನ ಹೆಂಗ್ ಅಪ್ರೋಚ್ ಮಾಡ್ತಾರೆ ಅಥವಾ ನಮ್ಮನ್ನ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ನಮ್ಗೆ ಕನ್ವಿನ್ಸ್ ಆಗ್ಲೂ ಇಲ್ಲ. ಅಂಡ್ ಇಟ್ ವಾಸ್ ವೆರಿ ತುಂಬಾನೇ ಕಾಸ್ಟ್ಲಿಯರ್ ಎಲ್ಲ ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರು. ಅದು ಇವನ್ ತಗೊಳ್ತಾ ಇದ್ವಿ ಬಟ್ ನಮ್ಗೆ ಯಾವುದೇ ರಿಸಲ್ಟ್ಸ್ ಪಾಸಿಟಿವ್ ಆ ತರ ಅನಿಸ್ಲಿಲ್ಲ, ಫೀಲು ಆಗ್ಲಿಲ್ಲ. ನೆಕ್ಸ್ಟ್ ಇವ್ರ ಫ್ರೆಂಡ್ ಒಬ್ರು ಇಲ್ಲಿ ವರ್ಧನ್ ಫರ್ಟಿಲಿಟಿಗೆ ಬಂದ್ಬಿಟ್ಟು ತೋರಿಸಿ, ಅವ್ರಿಗೂ 1-3 ವರ್ಷ ಆಗಿತ್ತು ಮದುವೆ ಆಗಿ. ಸೊ ಅವ್ರು ಬಂದು ತೋರಿಸಿದಾಗ ಅವ್ರಿಗೆ ನ್ಯಾಚುರಲ್ ಆಗಿನೇ ಪ್ರೆಗ್ನೆನ್ಸಿ ಆಯ್ತು ಇಲ್ಲಿ. ಸೊ ಅದನ್ನ ನೋಡಿ ನಾವು ಬರುವಾಗ್ಲೂ ಕೂಡ ಅವರು ಇವನ್ ಫ್ರೆಂಡ್ ರೆಫರ್ ಮಾಡಿದ್ರು ನಮ್ಗೆ ಫರ್ಟಿಲಿಟಿ ಅಂತ ವರ್ಡ್ ಕೇಳಿದ ತಕ್ಷಣ ಓಕೆ ಅದೇನೋ ಕಾಸ್ಟ್ಲಿ ಆಗಿರುತ್ತೋ ಏನೋ ಆ ತರ ಅನ್ಕೊಂಡೇ ಬಂದ್ವಿ. ಬಟ್ ಟು ಬಿ ವೆರಿ ಆನೆಸ್ಟ್, ಇದು ಯಾವ್ದು ಇದರಿಂದ ಹೇಳ್ತಾ ಇರೋದಲ್ಲ, ಇದು ನಮ್ ಓನ್ ಎಕ್ಸ್ಪೀರಿಯನ್ಸ್. ನಾವು ಇದನ್ನ ಇಲ್ಲಿ ವರ್ಧನಿಂದ ಮನೆಗೆ ಹೋದ ತಕ್ಷಣ ಮಾಡಿರೋ ಎಕ್ಸ್ಪೀರಿಯನ್ಸ್, ಮಾತಾಡ್ಕೊಂಡಿರೋ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬಂದಾಗ ಬೇರೆ ನಾವು ರಿನೌಡ್ ಏನು ಅದಕ್ಕಂತಾನೆ ಹಾಸ್ಪಿಟಲ್ಸ್ ಏನಿದಾವೆ ಅವರು ನಮ್ಮನ್ನ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ದಕ್ಕೂ ಇವ್ರು ಅಪ್ರೋಚ್ ಮಾಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾವು ಬಂದ ತಕ್ಷಣ ನೀವು ಹಿಂಗೆ ಹೋಗಿ, ನಾವು ನಿಮಗೆ IVF ಮಾಡಿಸ್ತೀವಿ, ನಾವು ನಿಮ್ಗೆ ಬೇರೆ ಯಾವ್ದು ಟ್ರೀಟ್ಮೆಂಟೇ ಕೊಡ್ತೀವಿ ಅಂತ ಯಾರು ಏನು ಫೋರ್ಸ್ ಮಾಡ್ಲಿಲ್ಲ. ನಮ್ಗೇನೆ ಕೇಳಿದ್ರು. ನಮ್ಗೆ ಆಪ್ಷನ್ ಕೊಟ್ಟಾಗ ನಾವು ನ್ಯಾಚುರಲ್ ಆಗಿ ತುಂಬಾ ದಿನ ಆಗ್ಬಿಟ್ಟಿತ್ತು. ಸೊ ನಾವ್ ಹೇಳಿದ್ವಿ ವಿಲ್ ಗೋ ವಿತ್ IUI ಅಂತ. ಸೊ ಓಕೆ ಅಂತ ಅಂದ್ಬಿಟ್ಟು ಅವರು ಅವಾಗ್ಲೂ ಕೂಡ ಓಕೆ IUI ಮಾಡ್ಬಿಟ್ಟು ನೆಕ್ಸ್ಟ್ IVF ಹೋಗ್ಬಿಡೋಣ ಆ ತರ ಬೇರೆದವರು ಮಾಡ್ತಾರೆ. ಅಂಡ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ಬಟ್ ಇಲ್ಲಿ ಆ ತರ ಆಗ್ಲಿಲ್ಲ. ಇಲ್ಲಿ ನಮ್ಗೆ ಓಕೆ ನಾವು 1-2-3 IUI ಮಾಡೋಣ, ಅದಾದ್ಮೇಲೆ ಏನು ಇಶ್ಯೂ ಆಗಿದೆ ಅಂತ ನೋಡೋಣ. ಅದಾದ್ಮೇಲೆ ಇಶ್ಯೂ ಇದ್ರೆ ವಿ ವಿಲ್ ಗೋ ಟು IVF ಅಂತ. ಸೊ ಐ ಥಿಂಕ್ ಆ ಒಂದ್ ಮಾತು ನಮ್ಗೆ ವಿ ಟ್ರಸ್ಟೆಡ್ ದಿಸ್ ವರ್ಧನ್ ಫರ್ಟಿಲಿಟಿ, ಹೋಪ್ಸ್ ಬಂತು. ಅಂಡ್ ವಿ ಫೆಲ್ಟ್ ದಿಸ್ ಇಸ್ ವೆರಿ ರಿಯಲ್. ಬೇರೆಯವರು ಸುಮ್ನೆ ಹಣಕ್ಕಾಗಿ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ನಡೀತಾ ಇದೆ. ಐ ಥಿಂಕ್ ಹಿಯರ್ ಇಟ್ ಈಸ್ ಡಿಫ್ರೆಂಟ್. ಸೊ ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಎಲ್ಲಾರು ಯಾರ್ಯಾರು ಹೋಪ್ಸ್ ಇಟ್ಕೊಂಡು ಬರ್ತೀರಾ ಇಲ್ಲಿ, ನಿಜವಾಗ್ಲೂ ನಿಮ್ ಹೋಪ್ಸ್ ಫುಲ್ಫಿಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿರೋ ಡಾಕ್ಟರ್ಸ್, ಇಲ್ಲಿರೋ ಇವನ್ ನರ್ಸಸ್, ನಾನು ತುಂಬಾ ಹಾಸ್ಪಿಟಲ್ಸ್ ಅಲ್ಲಿ ಸಲನ್ ಎಲ್ಲ ಹಚ್ಕೊಂಡಿದೀನಿ ಬಟ್ ತುಂಬಾ ನೋವಾಗ್ತಿತ್ತು. ನಾನು ಕಣ್ಣು ಮುಚ್ಕೊಂಡು ಅಳ್ತಾ ಇದ್ದೆ. ಬಟ್ ಟು ಬಿ ವೆರಿ ಆನೆಸ್ಟ್, ಇದು ಅತಿಶಯೋಕ್ತಿ ಅಲ್ಲ. ನನ್ಗೆ ಇಲ್ಲಿ ಬಂದ ತಕ್ಷಣ ಮ್ಯಾಮ್ ಏನೋ ಇಂಜೆಕ್ಷನ್ ಮಾಡಿದ್ರು ನಂಗೆ ಪೇನ್ ಆಗಲ್ಲ. ಆಮೇಲೆ ನನಗೆ ಯಾರೋ ಸಲನ್ ಹಚ್ಚಿದ್ರು ನಂಗೆ ಪೇನ್ ಆಗಲ್ಲ. ಅವರೇ ಇನ್ಫ್ಯಾಕ್ಟ್ ನಾನು ಅದಾದ ತಕ್ಷಣ ಅವರೇ ಕೇಳ್ತಾರೆ, ಸಾರಿ ಮ್ಯಾಮ್ ನಮ್ ಪೇನ್ ಆಯ್ತೋ ಏನೋ ಅಂತ. ಸೊ ಇಷ್ಟು ಪೊಲೈಟ್ ಸ್ಟಾಫ್ ಇದಾರೆ ಮ್ಯಾಮ್. ಐ ಶುಡ್ ರಿಯಲಿ ಕಂಗ್ರಾಚುಲೇಟ್ ಯು. ತುಂಬಾ ಒಳ್ಳೆ ಸ್ಟಾಫ್, ತುಂಬಾ ಒಳ್ಳೆ ಡಾಕ್ಟರ್ಸ್. ಸಾರಿ ಫಾರ್ ದ ಇಂಟರಪ್ಟ್. ಯು ಆರ್ ಸ್ಟಾರ್ಟೆಡ್ ಲವಿಂಗ್ ಅವರ್ ವರ್ಧನ್ ಬಿಕಾಸ್ ಆಫ್ ದಟ್ ಯು ಆರ್ ನಾಟ್ ಗೆಟಿಂಗ್ ಪೇನ್. ನೀವು ನಮ್ಮ ಸ್ಟಾಫ್ ನಮ್ಮ ವರ್ಧನ ತುಂಬಾ ಪ್ರೀತಿಸ್ತಾ ಇದ್ದೀರಾ. ಅವರು ಸೂಜಿ ಚುಚ್ಚಿದ್ರು ನಿಮ್ಗೆ ಪೇನ್ ಆಗ್ತಾ ಇಲ್ಲ, ಸಲೈನ್ ಹಾಕಿದ್ರು ಪೇನ್ ಆಗ್ತಿಲ್ಲ ಅಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಲವ್ ಅಂತ ಕಾಣಿಸುತ್ತೆ. ಐ ಥಿಂಕ್ ಇಟ್ಸ್ ಟುವರ್ಡ್ಸ್ ಬೋತ್ ಮ್ಯಾಮ್. ಇಟ್ಸ್ ಲೈಕ್ ಬೈ ಅಲ್ಲಿಂದ ಲವ್ ಬರೋದಕ್ಕೆ ಐ ಥಿಂಕ್ ವಿ ಕ್ಯಾನ್ ಗಿವ್ ಇಟ್ ಬ್ಯಾಕ್. ಸೊ ಸೊ IUI ಆಗಿ ಫಸ್ಟ್ ಸೈಕಲ್ ಅಲ್ಲೇ ನಮ್ಗೆ ಪಾಸಿಟಿವ್ ಬಂತು. ನೆಕ್ಸ್ಟ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ
ಈಗ ಇವತ್ತಿಗೆ ನಮ್ದು 12 ವೀಕ್ಸ್ ಆಗಿದೆ. ಓಕೆ ಇವತ್ತು ನಾವು NT ಸ್ಕ್ಯಾನ್ಗೂ ಕೂಡ ಬಂದಿದ್ದೀವಿ. ಸೊ ಅಟ್ಮಾಸ್ಫಿಯರ್ ಇಸ್ ವೆರಿ ಗುಡ್ ಮ್ಯಾಮ್. ವಿ ಜಸ್ಟ್ ಲವ್ ಇಟ್. And yeah, and we strongly believe any couple coming here having their hopes to have baby will definitely have baby. Very good, very nice. It's a very positive feedback. Yes. ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಆಕ್ಚುಲಿ ತುಂಬಾ ನೀಟಾಗಿ ಮಾತಾಡ್ತಾರೆ. ನಾವು ಒಂದ್ಸರಿ ಲೇಟ್ ಆಗಿ ಬಂದ್ವಿ, ನೈಟ್ ವರ್ಕ್ ಯಾವ್ದೋ ಲೇಟ್ ಆಗಿರುತ್ತೆ, ನೈಟ್ 8 ಗಂಟೆಗೆ ಬಂದ್ರು ಅವರು ನಮ್ಮ ಜೊತೆ 9 ಗಂಟೆವರೆಗೂ ಇದ್ಬಿಟ್ಟು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಚೆನ್ನಾಗಿ ಸ್ಪಂದಿಸಿದ್ದಾರೆ. ನೀವು ನಮ್ಮ ವರದಾನ್ ಬಗ್ಗೆ, ಡಾಕ್ಟರ್ ವಿಜಯ್ ಕುಮಾರ್ ಬಗ್ಗೆ, ನಮ್ಮ ಸ್ಟಾಫ್ ಬಗ್ಗೆ ಈ ಪ್ರೀತಿ ವಿಶ್ವಾಸ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಗೆ ಒಳ್ಳೆ ಹೆಲ್ದಿಯಾಗಿ ಒಂದು ಸಂಪತ್ತು ನಿಮ್ಗೆ ಬರ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಒಂದು ಹೆಲ್ದಿ ಬೇಗ ಆಗ್ಲಿ ಡೆಲಿವರಿ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ನೀವು ಈಗ ಎಷ್ಟೊಂದು ಅವರು ನಮ್ಮ ವರದಾನ್ ಹಾಸ್ಪಿಟಲ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು ತುಂಬಾ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರು ಯಾವುದೇ ಪೇನ್ ಅಂತೂ ಇಲ್ಲ ಅಂತೆ. ಸೊ ನೀವು ಕೂಡ ಈ ಸಂತೋಷವನ್ನ ನಮ್ಮ ಜೊತೆಗೆ ನೀವು ಶೇರ್ ಮಾಡ್ಬೇಕಂದ್ರೆ ಇವತ್ತೇ ನೀವು ವರದಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ. ಒಂದೇ ಅಟೆಂಪ್ಟ್ ಒಂದೇ IUI ಅಲ್ಲಿ ಅವ್ರಿಗೆ ಪಾಸಿಟಿವ್ ಆಗಿದೆ. ಸೊ ಅವ್ರಿಗೆ ಮದುವೆಯಾಗಿ 2.5 ವರ್ಷ ಆಗಿತ್ತು. ಇಲ್ಲಿ IVF ಸೆಂಟರ್ಗೆ ಬಂದರೆ IVF ಅಂತ ನೀವು ಭಯ ಪಟ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಮ ಏಜು, ನಿಮಗೆ ಯಾವ ರೀತಿಯಾದಂಥ ಸಮಸ್ಯೆ ಇದೆ, ಎಷ್ಟರ ಮಟ್ಟಿಗೆ ಇದೆ, ಅದನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ಅನಲೈಸ್ ಮಾಡಿ ನಿಮಗೆ ಏನು ಬೆಸ್ಟ್ ಅನ್ನೋದು ನಾವು ಟ್ರೀಟ್ಮೆಂಟಲ್ಲಿ ನಮ್ಮ ಡಾಕ್ಟರ್ಸ್ ನಾವು ಕೊಡ್ತಾರೆ. ನಮ್ಮ ಟೀಮ್ ನಿಮಗೆ ಯಾವಾಗಲೂ ನಾವು ರೆಡಿ ಇರ್ತೀವಿ. ನೀವು ಒಂದ್ಸಲ ವರದಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ. ನಿಮ್ಮ ಫೀಡ್ಬ್ಯಾಕ್ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. Thank you so much.